ಆಯ್ತಾ ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಕಾಗಿನೆಲೆಯಿಂದ ಹಂಸಬಾವಿ ಹೋಗೋ ದಾರಿಯಲ್ಲಿದ್ದೀವಿ. ಇಲ್ಲಿ PWD ಇಲಾಖೆಯಿಂದ ರೋಡ್ ಅಗಲೀಕರಣ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಎಲ್ಲಿಂದ ಚನ್ನಕೇಶ್ವರ ದೇವಸ್ಥಾನದಿಂದ ಕನಕದಾಸ್ ಸರ್ಕಲ್ ವರೆಗೂ ನಾವು ಪದೇ ಪದೇ NN ಪಾಟೀಲ್, ಆಂಜನೇಯ ಸರ್ ಮತ್ತೆ S ಪಾಟೀಲ್ ಇವರಿಗೆ ಪದೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆದಷ್ಟು ಬೇಗ ಈ ರೋಡ್ ಅನ್ನು ಮುಗಿಸ್ರಿ ಅಂತ. ಇವತ್ತು ಏನ್ ಘಟನೆ ಆಗಿದೆ ಪಾಪ, ಒಬ್ರು ದಾರಿಯಲ್ಲಿ ಹೋಗಬೇಕಾದ್ರೆ ಈಗ ಆಂಬ್ಯುಲೆನ್ಸ್ ಫೋನ್ ಮಾಡಿದೀವಿ, ಈಗ ಜಸ್ಟ್ ಫೋನ್ ಮಾಡಿದೀವಿ, ಬರ್ತಾ ಇದಾರೆ, ಪೊಲೀಸರು ಬಂದಿದ್ದಾರೆ, ಆಂಬ್ಯುಲೆನ್ಸ್ ಬಂದಿದೆ. ಇವರ ಕೆಲಸ ಅರ್ಧಕ್ಕೆ ನಿಲ್ಸೋದ್ರಿಂದ ಏನ್ ಘಟನೆ ಆಗಿದೆ ನೋಡಿ, ಪಾಪ ಬಿದ್ದಿದ್ದಾರೆ. ಗಾಡಿ ಫೋನ್ ಮಾಡಿದೆ, ಗಾಡಿ ಬರ್ತಾ ಇದೆ. ನಾನು NN ಪಾಟೀಲ್ ಸಾಹೇಬ್ರ ನಿಮ್ಗೆ ಮತ್ತೆ ಆಂಜನೇಯ ಸರ್ ನಿಮ್ಗೆ ಸ್ಟ್ರೇಟ್ ಕ್ವಶನ್ ಕೇಳ್ತಾನೆ. S ಪಾಟೀಲ್ ಸರ್, ನಿಮ್ಗೆ ನಿಮ್ಮ ನಿರ್ಲಕ್ಷ್ಯತೆಯಿಂದ ಇವತ್ತು ಒಂದು ಘಟನೆ ಆಗಿದೆ. ನಾವು ಕೂಡಲೇ ಈಗ ಆಂಬ್ಯುಲೆನ್ಸ್ ಕರ್ತಿದೀವಿ, 5 ನಿಮಿಷದಲ್ಲಿ ಬರ್ತೀನಿ ಅಂತಿದ್ದಾರೆ. ನಿಮ್ಮ ನಿರ್ಲಕ್ಷ್ಯತೆಯಿಂದ ಏನ ಅನಾಹುತ ಆಗ್ತಾವ್ ನೋಡಿ. CM ಆದೇಶಗಳಿದ್ರೆ ನೀವು ತನಿಖೆ ಮಾಡ್ಸಲ್ಲ, CM ಆದೇಶಗಳಿದ್ರೆ ಕೆಲಸ ಸ್ಟಾರ್ಟ್ ಮಾಡಲ್ಲ. ನೀವು 1.5-2 ತಿಂಗಳಿಂದ ಕೆಲಸ ಸ್ಟಾಪ್ ಮಾಡಿರಿ. ಯಾಕೆ ಕೆಲಸ ಸ್ಟಾಪ್ ಮಾಡಿರಿ? ನಿಮ್ಗ ಬೇಡ, ನಿಮ್ಗೆ ಯಾಕೆ ಕೆಬ್ರಿದಿರಿ? ಫಸ್ಟ್ ನಿಮ್ ಕೆಲಸ ಮಾಡಕ್ ಸರಿ ಆಗ್ತಿಲ್ಲ ಅಂದ್ರೆ ಕೆಬ್ರಿದಿರಿ. ಯಾಕೆ ಕೆಬ್ರಿದಿರಿ ಅಂದ್ಮೇಲೆ ಇದು ಮೇನ್ ರೋಡ್, ಇದು ಆದಷ್ಟು ಬೇಗ ಕೆಲಸ ಮಾಡ್ಬೇಕಿತ್ತು. ಕೆಲಸ ಯಾಕೆ ಮಾಡಿಲ್ಲ ನೀವು ಕೆಲಸ ಮಾಡ್ತಿಲ್ಲ, ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ನೀವು ಕೇಸ್ ಮಾಡಿಸ್ತೀರಿ. ಆದಷ್ಟು ಬೇಗ ಏನ್ ಮಾಡಕ, ಇವ್ರಿಗೆ ಏನಾರ ಅನಾಹುತ ಆದ್ರೆ ನಾನು ಆದಷ್ಟು ಬೇಗ ಈ ವಿಡಿಯೋ ಮುಗಿಸ್ತೀನಿ. ಯಾಕಪ್ಪ ಅಂದ್ರೆ ಅನಾಹುತ ಆಗಿದೆ, ಇವ್ರಿಗೆ ಏನಾರ ಅನಾಹುತ ಆದ್ರೆ ನೀವೇ ಜವಾಬ್ದಾರರು. NN ಪಾಟೀಲ್ ನೀವು, ಮತ್ತೆ ಆಂಜನೇಯ ಸರ್ ನೀವು, S ಪಾಟೀಲ್ ನೀವು, ನಿಮ್ ಮೇಲೆ ಕೇಸ್ ಆಗತ್ತೆ. ಆದಷ್ಟು ಬೇಗ ಈ ರೋಡ್ ಕೆಲಸ ಮುಗಿಸ್ಬೇಕು. ಆಂಬ್ಯುಲೆನ್ಸ್ ಬಂದಿದೆ ಅಲ್ಪ, ಸಾಕು ಸರ್, ಮುಖ ತೋರಿಸಿ ಅವ್ರದ್ದು. ಇಲ್ಲ, ಬೇಡ ಗಾಡಿ ನಂಬರ್ ತಗೋರಿ, ಜಲ್ದಿ ಗಾಡಿ ತಗೋರಿ. ಧಿಕ್ಕಾರ ಎತ್ಕೋರಿ ಅವ್ರನ್ನ, ಫಸ್ಟ್ ಎತ್ಕೋರಿ. ಆಂಬ್ಯುಲೆನ್ಸ್ ತಗೋರಿ, ಆಂಬ್ಯುಲೆನ್ಸ್ ಬಂದ ಆಗುತ್ತೆ. ಇಲ್ಲ ನೀವು ಫಸ್ಟ್ ಅವ್ರಿಗೆ ಎತ್ಕೋರಿ. ಹಾಸ್ಪಿಟಲ್ ತಗೋರಪ್ಪ ಫಸ್ಟ್. ಗಾಡಿಯಲ್ಲಿ ಕೂಡಿಸ್ರಿ. ಇರ್ಲಿ ಅವ್ರು ತಗೋರಿ, ಗಾಡಿಯಲ್ಲಿ ತಗೋರಿ, ಫಸ್ಟ್ ಗಾಡಿಯಲ್ಲಿ ತಗೋರಿ. ಎಬ್ಬಸ್ರಿ, ಗಾಡಿಯಲ್ಲಿ ಕೂಡಿಸ್ರಿ. ಗಾಡಿ